ಇವತ್ತಿನ ವಿಡಿಯೋದಲ್ಲಿ ಆಪಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಆಪಮ್ ಮಾಡ್ಕೋಬೇಕು ಅಂತಂದರೆ ಹಿಂದಿನ ದಿವಸನೇ ಒಂದು 5 ಅವರ್ಸ್ ಆದರೂ ಅಕ್ಕಿ ನೆನೆಸ್ಬೇಕು. ನಾನಿಲ್ಲಿ 1 ಪಾವು ಸೋನಾ ಮಸೂರಿ ಅಕ್ಕಿನ ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ. 5 ಅವರ್ಸ್ ಆದಮೇಲೆ ರುಬ್ಬಕ್ಕೆ ತೊಗೊಂಡಿದ್ದೀನಿ. ಇದು ರುಬ್ಕೋಬೇಕಾದ್ರೆ ಬರೀ ಅಕ್ಕಿ ಮಾತ್ರ ರುಬ್ಬೋದಲ್ಲ, ಇದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಫಸ್ಟು ಅಕ್ಕಿನ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ತುಂಬ ನೈಸಾಗಿ ರುಬ್ಕೋಬೇಕು. ನಾನಿಲ್ಲಿ 1 ಪಾವು ಅಕ್ಕಿ ತೊಗೊಂಡಿರೋದ್ರಿಂದ ಅದೇ ಲೋಟದಲ್ಲಿ ಅರ್ಧ ಪಾವಷ್ಟು ಬೇಯಿಸಿರೋ ಅನ್ನ ಹಾಕೋಬೇಕು. ನೀವು ಫ್ರೆಶ್ ಆಗಾದರೂ ಅನ್ನ ಮಾಡಿ ಹಾಕ್ಬೋದು, ಇಲ್ಲ ಅನ್ನ ಉಳಿದಿದ್ರೆ ಅದನ್ನು ಸೇರಿಸ್ಕೋಬೋದು. ಅರ್ಧ ಪಾವು ತೆಂಗಿನಕಾಯಿ ತುರಿ, ಯಾವ ಲೋಟಲ್ಲಿ ಅಕ್ಕಿ ತೊಗೊಂಡಿದ್ದೀರೋ ಅದೇ ಲೋಟದಲ್ಲಿ ಅನ್ನನೂ ತೆಂಗಿನಕಾಯಿ ತುರಿನೂ ಅರ್ಧ ಗ್ಲಾಸ್ ತೊಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಒಂದು ಸೌಟು ಮೊಸರು ಹಾಕಿ ಚೆನ್ನಾಗಿ ಕಲಸಿ ಫರ್ಮೆಂಟೇಷನ್ಗೆ ಓವರ್ ನೈಟು ಬಿಡಬೇಕು. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ ಅಂದರೆ ಹಿಂದಿನ ದಿವಸನೇ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ನೋಡಿ ಫರ್ಮೆಂಟ್ ಆದಮೇಲೆ ಹಿಟ್ಟು ಚೆನ್ನಾಗಿ ಮೇಲೆ ಬಂದಿರುತ್ತೆ. ನಾನು ಸ್ವಲ್ಪನೇ ಹಿಟ್ಟು ರುಬ್ಬಿರೋದ್ರಿಂದ ನಿಮ್ಗೆ ಅಷ್ಟಾಗಿ ಕಾಣಿಸಲ್ಲ, ಬಟ್ ರುಬ್ಬಿರೋ ಅಳತೆಗಿಂತ ಸ್ವಲ್ಪ ಮೇಲೆ ಬಂದಿರುತ್ತೆ. ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸೈಡ್ಗಿಡಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ನಾನು ವೆಜಿಟೇಬಲ್ ಸ್ಟ್ಯೂ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಕಾಂಬಿನೇಷನ್ನು. ವೆಜಿಟೇಬಲ್ ಸ್ಟ್ಯೂ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ ಮಸಾಲ ಪದಾರ್ಥಗಳನ್ನ ಹಾಕಬೇಕು. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಖಾರಕ್ಕೆ ತಕ್ಕ ಹಸಿಮೆಣಸಿನ್ಕಾಯಿ. ತರಕಾರಿ ಯಾವುದಾದ್ರೂ ಹಾಕ್ಬೋದು. ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ ಎಲ್ಲ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ 2 ವಿಷಲು ಕೂಗಿಸ್ಕೋಬೇಕು. ಇದಕ್ಕೆ ಸ್ಪೆಷಾಲಿಟಿ ಏನು ಅಂತಂದರೆ ತೆಂಗಿನಕಾಯಿ ಹಾಲು, ಅದು ಹಾಕಿದ್ರೇ ಇದರ ಟೇಸ್ಟ್ ಬರೋದು. ಆಪಮ್ಗೆ ತೆಂಗಿನಕಾಯಿ ಹಾಲು ಸ್ಟ್ಯೂ ಮಾಡೋದು ಭಾಳ ಒಳ್ಳೆ ಕಾಂಬಿನೇಷನ್ನು, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ರೆಡಿಮೇಡ್ ತೆಂಗಿನಕಾಯಿ ಹಾಲನ್ನ ಬಳಸ್ತಾ ಇದ್ದೀನಿ. ಯಾವ ಕಂಪನಿನಾದರೂ ತೊಗೊಳ್ಳಿ. ಕೋಕೋನಟ್ ಮಿಲ್ಕ್ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ಕುದಿ ಬರಬೇಕು. ತುಂಬ ಕುದಿಸ್ಬಾರ್ದು. ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ಸ್ವಲ್ಪ ಕುದಿ ಬಂದಿದ ತಕ್ಷಣ ಆಫ್ ಮಾಡಿಬಿಟ್ರೆ ಆಪಮ್ಗೆ ನೆಂಚ್ಕೊಳ್ಳೋಕ್ಕೆ ಸ್ಟ್ಯೂ ರೆಡಿ ಆಯಿತು. ನನ್ನ ಹತ್ರ ಆಪಮ್ ಬಾಣಲೆ ಎಲ್ಲೋ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು. ಬೆಳಗ್ಗೆದ್ದು ಟೆನ್ಷನಲ್ಲಿ ಹುಡುಕಿ ಸಾಕಾಗಿ ಸಿಗಲೇ ಇಲ್ಲ. ಸೊ ಡೈರೆಕ್ಟಾಗಿ ತವಾಲೆ ಮಾಡಿಬಿಟ್ಟೆ. ಆ್ಯಕ್ಚುಲಿ ಆಪಮ್ ಬಾಣಲೆ ಸಿಗುತ್ತೆ, ಅದರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ಲು ಥರ ಬರುತ್ತೆ ಆಪಮ್ ದೋಸೆ. ಬಟ್ ನಾನು ತವಾಲ್ ಮಾಡಿರೋದ್ರಿಂದ ನಿಮಗೆ ಈ ಥರ ಇದೆ. ಬಟ್ ಭಾಳ ಒಳ್ಳೆ ಚೆನ್ನಾಗಿ ಬರುತ್ತೆ. ಎಷ್ಟು ಗೂಡಾಗಿ, ಎಷ್ಟು ಸಾಫ್ಟಾಗಿ, ತಿನ್ನಲಿಕ್ಕಂತೂ ಅಲ್ಟಿಮೇಟಾಗಿರುತ್ತೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಸುಲಭ, ತುಂಬ ಆರೋಗ್ಯಕರ, ತರಕಾರಿನೂ ಸೇರುತ್ತೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.